ನಮಸ್ಕಾರ ಸಮಸ್ತ ವೀಕ್ಷಕರಿಗೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅಮ್ಮ ಯಾಕಮ್ಮ ಇವತ್ತು ಆದರೂ ಅಕ್ಕ ಬಂದೇ ಇಲ್ಲ? ಗೌರಿ ಅಕ್ಕ ಇವತ್ತು ಹಾಲಿಡೇ ಅಮ್ಮ, ಆಟ ಆಡ್ಬೇಕು ನಾವು. ಹೌದಮ್ಮ, ನಾನು ಆಟ ಆಡಬೇಕು. ಮತ್ತು ಹೋಮ್ವರ್ಕ್ ಇದೆ, ಮ್ಯಾಥ್ಸು ಮಾಡಿಸೇ ಇಲ್ಲ ಅಕ್ಕ. ಹೌದಲ್ಲ, ಇವತ್ತು ಮ್ಯಾಥ್ಸ್ ನಾನೇ ಮಾಡಿಸ್ತೀನಿ, ತೊಗೊಂಡ್ಬರ್ರಿ ಆಯಿತಾ? ಅಯ್ಯೋ ಅಮ್ಮ, ನಿಂಗೆ ಗೊತ್ತಾಗಲ್ಲ, ಅದು ಗಂಗಮ್ಮ ಮಾಡಿಸ್ತಾರೆ ತಗೋ. ಸರಿ, ಗಂಗಮ್ಮ ಎಲ್ಲಿದ್ದಾರೆ ಹೇಳು, ನಾನು ಅಲ್ಲೇ ಹೋಗ್ತೀನಿ, ಕರಿತೀನಿ ತಾಳು. ನನಗೂ ಗೊತ್ತಿಲ್ಲ ಯಾಕೆ ಗೌರಿ ಬಂದಿಲ್ಲ ಅಂತ. ಬಂದರೆ ಹೇಳ್ತೀನಿ. ಭದ್ರಯ್ಯ ಅಮ್ಮೋರಿ ಕರೆದ್ರಾ? ಏನು ಭದ್ರಯ್ಯ, ಗೌರಿ ಯಾಕೆ ಬಂದಿಲ್ಲ? ಏನಾದರೂ ಗೊತ್ತಾಯ್ತಾ ನಿಂಗೆ? 3 ದಿನ ಆಯಿತು ಬಂದೇ ಇಲ್ಲ. ಅಮ್ಮೋರೆ, ನಾನು ನಿನ್ನೆ ಅವ್ರ ಮನೆ ಹತ್ರ ಬರ್ತಿದ್ದೆ. ಏನಾಯ್ತು ಅಂದರೆ, ಗೌರಿಗೆ ಅವರ ತಂಗಿ ಇದ್ದಾಳಲ್ವಾ ಅಂಜಲಿ, ಆಕೆನ ಕೆರೆಗೆ ಕಾಲು ಜಾರಿ ಬಿದ್ದಿದ್ಲು ಅಂತ ಆಕಿನ ಆರೈಕೆ ಮಾಡಕತ್ತಾಳ, ಅದಕ್ಕೆ ಬಂದಿಲ್ಲ. ಅಯ್ಯೋ ಹೌದಣ್ಣ, ಏನಾಗಿರುತ್ತೆ ಹುಡುಗಿಗೆ? ನಡಿಯಪ್ಪ, ಹಂಗಾರ ಹೋಗಿ ಬಂದು ನೋಡ್ಕೊಂಡು ಬರೋಣ. ಹಂಗಾರ ಸರಿ ಅಮ್ಮೋರೆ, ಗಾಡಿ ತೆಗಿ ಹೋಗೋಣ. ಏನಕ್ಕ ಎಲ್ಲ ಹೊಂಟಿರೋ ಹಂಗಿದೆ? ಏನೋ ಗೌರಿ ತಂಗಿ ಅಂಜಲಿ ಏನೋ ಕೆರೆಗೆ ಹಾರಿತ್ತಂತ, ಅಂದ್ರೆ ಕಾಲು ಜಾರಿ, ಅದಕ್ಕೆ ನೋಡ್ಕೊಂಡು ಬರಕ್ಕೆ ಹೋಗ್ತೀನಿ. ಅಯ್ಯ ಬರ್ತಾಳೆ ಬಿಡಕ್ಕ, ಇಲ್ಲೇ ಇಲ್ವಾ, ಹೋಗಿ ನೋಡ್ಕೊಂಡು ಬರೋಣ. ಪಾಪ ಹುಡುಗಿ ಏನಾಗೈತೆ ಏನ. ಗಾಡಿ ತೆಗಿ ಅಂತ ಏನಿಲ್ಲ ಭದ್ರಯ್ಯ. ಸರಿ ಅಮ್ಮೋರೆ. ನಮ್ಮ ಅಕ್ಕಗ ಒಟ್ಟು ಎಲ್ಲರ ಮೇಲೆ ಅಷ್ಟು ಕಾಳಜಿ ನೋಡು. ಏನು ಗಂಗಕ್ಕ ಒಬ್ಬಕ್ಕೆ ಕುಂತೀಯಾ? ಎಲ್ಲಿ ತುಂಗಕ್ಕ? ಅಯ್ಯೋ ತುಂಗಕ್ಕ ಏನೋ ಗೌರಿಗೆ ತಂಗಿ ಏನೋ ಕೆರೆಗೆ ಹೋಗೋದಾಗ ಏನೋ ಕಾಲು ಜಾರಿ ಬಿದ್ದ ಅಂತ, ಅದಕ್ಕೆ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೋದ್ಲು. ಅಯ್ಯೋ ಹೌದಾ? ಅಲ್ಲ, ಕೆಲಸದವ್ರ ಮೇಲೆ ಇಷ್ಟೊಂದು ಪ್ರೀತಿ ಯಾಕ? ಎಲ್ಲರ ಮೇಲೆ ಪ್ರೀತಿ ತೋರಿಸ್ತಾಳಕ್ಕಿ. ಅಯ್ಯೋ ಕಂಡೇನವ್ವ, ಭಾಳ ಪ್ರೀತಿ ತೋರಿಸ್ತಾಳ. ಹಂಗಾರೆ ಮೊನ್ನೆ ನಮ್ಮ ಮನೆ ಬಾಕೆಲ್ಲ ಅಡುಗೆ ಮಾಡಾಕಿ ಅವ್ರ ಮಗಳಿಗೆ ಆರಾಮಿದ್ದಿಲ್ಲ, ಹೋಗಿ ಬರ್ಬೇಕಿಲ್ಲ? ಗೌರಿ ಮೇಲೆ ಯಾಕೆ ಪ್ರೀತಿ ತೋರಿಸ್ತಾ ಅಂತ ನಿನ್ನೆನ ನಿನಗೆ ಬಿಡಿಸಿ ಹೇಳಿ ಮತ್ತೆ ನಿಂಗೆ ಅರ್ಥ ಆಗೋಲ್ಲ ಅಂದ್ರೆ? ಹೌದಲ್ಲ? ಏನವ್ವ ನಾ ಹೇಳಿದ್ರೆ ನಿಂಗೆ ಏನೂ ಅರ್ಥ ಆಗೋಲ್ಲ. ಸಂಗೀತಾ ಏನಪ್ಪ, ನನ್ನ ಗಂಡ ಮತ್ತೆ ಗರಂ ಆಗಿ ಬಂದಾನಲ್ಲ? ಯಾಕೆ ನಿನ್ನ ಗಂಡ ಕರೆಯಾಕತ್ತ ನೋಡು, ಹೋಗು. ಹಾಂ ಬಂದೆ ರೀ. ಏನು ಗ್ರಹಚಾರಕ್ಕಾದಿತ್ತು ಏನು ರೀ? ಕರೆದ್ರ? ನಿನಗೆ ನಿನ್ನೆ ನಾ ಕೇಳಿದೆ, ಸ್ಕೂಲಿಂದು ಮತ್ತು ಕಾಲೇಜಿದ್ದು ವ್ಯವಹಾರ ಯಾರು ಮಾಡಾಕತ್ತಾರ ಅಂತೇಳಿ. ನೀ ಏನಂದು, ನನಗೇನು ಗೊತ್ತಿಲ್ಲ ರೀ, ನನಗೆ ಇನ್ಚಾರ್ಜ್ ಅಷ್ಟೇ, ನಾನು ಏನೂ ನೋಡ್ಕೊಂಡಿಲ್ಲ, ಎಲ್ಲ ಮ್ಯಾನೇಜರ್ ಮಾಡ್ತಾನ ಅಂತ. ಆದರೆ ನಿನ್ನ ಮ್ಯಾನೇಜರ್ ಏನು ಹೇಳಿದ ಅಂದ್ರೆ, ಎಲ್ಲ ಇನ್ಚಾರ್ಜು ನೋಡ್ಕೊಳಕತ್ತಿದ್ದು ಅಮ್ಮವರು, ಸಂಗೀತ ಅಮ್ಮವರೇ ಅಂತ ಕ್ಲಿಯರಾಗಿ ಹೇಳಿದಾನ. ಅದು 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 ಹೌದ್ರಿ, ನಾನು ನೋಡ್ಕೊಳಕತ್ತೀನಿ. ಅಕೌಂಟಿಂದೆಲ್ಲ ನೀನು ನೋಡ್ಕೊಳಕತ್ತಿ ಅಂತಲ್ಲ? ಅದು ಹೌದ್ರಿ. ಮತ್ತು ಅಕೌಂಟ್ನಾಗ ಯಾಕೆ 90,000 ರೂಪಾಯಿ ಮತ್ತು 3 ಲಕ್ಷ ರೂಪಾಯಿ ಕ್ಲೀನಿಂಗಕ್ಕೆ ಅಂತ ಹಾಕಿ ಮತ್ತು ಕನ್ಸ್ಟ್ರಕ್ಷನಿಗೆ ಅಂತ ಹಾಕಿ, ಅದೆಲ್ಲ ದುಡ್ಡೆಲ್ಲ ಹೋತು ರೀ? ಅದು ಇಲ್ರಿ, ಮಾಡ್ಸೀನ್ರಿ, ಕ್ಲೀನಿಂಗ್ ಮಾಡ್ಸೀನ್ರಿ, ಕನ್ಸ್ಟ್ರಕ್ಷನ್ ಮಾಡ್ಸಕತ್ತೀನಿ ರೀ. ಹೌದಾ? ಬಾ ನನ್ನ ಜೋಡಿ ಇದಕ್ಕೆ ಹೋಗುನ್ ಬಾ, ಸ್ಕೂಲಿಗೆ. ಅಲ್ರಿ, ಸ್ಕೂಲ್ಗೆ ಯಾಕ್ರಿ? ಅಲ್ಲಿ ಯಾಕಂತ ಹೇಳ್ತೀನಿ, ಬಾ. ಹೇಳ್ರಿ, ಇಲ್ಲೇ ಏನಿದ್ರಿ ಹೇಳ್ರಿ. ಸ್ಕೂಲ್ನಾಗ ಫ್ಲೋರ್ ಕ್ಲೀನಿಂಗ್ಸ್ ಮಾಡಿಸಿದೀಯಾ? ಅದನ್ನ ಹೆಂಗೆ ಕ್ಲೀನಿಂಗ್ ಮಾಡಿದ್ಯಾ ನೀನು? ಮಕ್ಳು ಆಡೋ ಜಾಗ ಹೆಂಗಿರ್ಬೇಕದು? ಚೆನ್ನಾಗಿರ್ಬೇಕು ತಾನೆ? ಆಕಿನ ಪ್ರಿನ್ಸಿಪಲ್ ಆಫೀಸ್ ನೋಡಿದ್ರೆ ಹೈಫೈ ಮಾಡಿಯಾ, ಸಿಟಿ ಒಳಗಿರುವಂಥ ಕಂಪ್ನಿಗಳಿರುವಂಥ ಇದನ್ನು ಮಾಡಿದೆ ಕ್ಯಾಬಿನ್. ಆದ್ರೆ ಮಕ್ಕಳು ಆಟ ಆಡೋ ಜಾಗದಾಗ ಏನು ಮಾಡಿದೀಯಾ ನೀನು ಕ್ಲೀನಿಂಗ್? ಮೊನ್ನೆ ಅನ್ನ ಹೋದಾಗ ನೋಡಿದ, ಪರ್ಸ್ ಎಲ್ಲ ಹೊಡೆದಾವು, ಹುಡುಗರು ಹಾಕೊಂಡು ಬಿದ್ರೆ ಏನು ಮಾಡ್ತೀನಿ ನೀನು? ಇಲ್ರಿ, ನಾ ಮಾಡೋಕ್ಕೆಲ್ಲ ಕೊಟ್ಟಿನಿ ಕಾಂಟ್ರಾಕ್ಟ್. ಯಾರಿಗೆ ಕೊಟ್ಟು ಕಾಂಟ್ರಾಕ್ಟ್? ಎಷ್ಟು ಕೊಟ್ಟಿ ನೀನು ಕಾಂಟ್ರಾಕ್ಟ್? ರೀ 15% ಕೊಟ್ಟಿನಿ ರೀ. ಅವ ನೋಡಿದ್ರೆ 9% ಕೊಟ್ಟಾನ್ರಿ. ನನಗೇನು 9%ನಾಗ ಆಗುತ್ತೆ, ಎಲ್ಲ ಮಾಡೀನಿ ನಾ ಅಂತಾನ. ಇನ್ನು 15% ಅಂತಿ. ಅದು 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 ನನಗೇನು ಗೊತ್ತಿಲ್ಲ ರೀ. ನಿನಗೆ ಕೇಳಾಕತ್ತೀನಿ ನಾನು, ನಿನಗೇನೋ ಗೊತ್ತಿಲ್ಲ ಅಂದ್ರೆ? ಮತ್ತು ಇದ್ರದ್ದು ಮ್ಯಾಲೆ ಫ್ಲೋರ್ ಇನ್ನೊಂದು ಕಟ್ಟಡ ಅಂತ ಹಾಕ್ಸಿಯಲ್ಲ, ಕಟ್ಟಡನ ಕಟ್ಸಿಲ್ಲ ನೀ. ಹೆಂಗೆ ಅದು ಕಟ್ಟಡದ್ದು ರೊಕ್ಕ ತೊಗೊಂಡು ನೀನು 15 ಲಕ್ಷ ರೂಪಾಯಿ? ಎಲ್ಲಿ ಹೋಯ್ತು 15 ಲಕ್ಷ ರೂಪಾಯಿ? ಅದು ಅದು ಏನು ಅನ್ನಕತ್ತಿಲ್ಲ ಏನು ರೀ? ತಪ್ಪಾಗೈತಿ, ಕ್ಷಮಿಸ್ಬಿಡ್ರಿ. ಏನು ತಪ್ಪಾಗೈತಿ? ಎಲ್ಲಿ ತಪ್ಪಾಗೈತಿ? ಅದು ನಾನು ನೀನು ಅದು ನಾನು ನಮ್ಮದು ಇದು ಐತಲ್ಲ ಸಂಘ, ಅದಕ್ಕೆ ದುಡ್ಡು ಕೊಡೋದಿತ್ತು. ಅದ್ರಾಗ ಇದನ್ನು ಇಸ್ಪೆಟ್ನಾಗ ಆಡಿ ಸೋತೀನಿ. 15 ಲಕ್ಷ ಗಂಟ್ಲೆ ಸೋತಿಯಾ ನೀನು? ರೀ 15 ಲಕ್ಷ ಅಲ್ರಿ, 15 ಲಕ್ಷ ಅಲ್ಲ, 3 ಲಕ್ಷ ರೂಪಾಯಿ ಸೋತೀನಿ ರೀ. 15 ಲಕ್ಷ ಹೋತು? ಅದು ಮಗಂದು ಫೈನಲ್ ಇಯರ್ದು ಪ್ರಾಜೆಕ್ಟ್ ಅಂತೇಳಿ ಏನೋ ಬೇಕಂದ, ಅಲ್ಲೊಂದು 5 ಲಕ್ಷ ರೂಪಾಯಿ ಕೊಟ್ಟೀನಿ ರೀ. ಆಮೇಲೆ ಸಣ್ಣಕ್ಕಿಗೆ ಒಂದಿಷ್ಟು ಒಡವೆ ಮಾಡ್ಸೀನಿ ರೀ. ಅಲ್ಲ, ನಾನು ಕೇಳಿದ್ರೆ ನಾ ಏನಾರು ಮಾಡಿ ಕೊಡ್ತಿದ್ದಿಲ್ಲ. ಈ ಸಾಲಿ ವಿಚಾರಕ್ಕೆ ಯಾಕೆ ಹೋಗ್ತೀನಿ ನೀನು? ಅನ್ನಗೆ ಏನಾರು ಗೊತ್ತಾಗ್ತದ ನೋಡಿ, ನಿನ್ನ ಮನೆ ಬಿಟ್ಟು ಹೊರಗೆ ಹಾಕ್ತಾನೆ ಒದ್ದು. ಇಲ್ರಿ, ಇನ್ನೂ ಮಾಡಂಗಿಲ್ಲ ರೀ, ತಪ್ಪು, ಕ್ಷಮಿಸ್ಬಿಡ್ರಿ. ತಪ್ಪಾಗಿದ್ರಿ, ಮಾಮಾರಿಗೆ ಹೇಳ್ಬೇಡ್ರಿ, ಕ್ಷಮಿಸ್ಬಿಡ್ರಿ. ನೋಡು, ಇದೊಂದು ತಪ್ಪು, ಕ್ಷಮಿಸ್ತೀನಿ. ಇನ್ನೊಮ್ಮೆ ಏನಾರು ಹಿಂಗೆ ಮಾಡಿದ್ರೆ ನಾ ಮತ್ತೆ ನೋಡು ಸುಮ್ಮನೆ ಬಿಡಂಗಿಲ್ಲ ನೀನು. ಸರಿ ರೀ, ಇನ್ನೂ ಮಾಡಂಗಿಲ್ಲ. ಬಟ್ ಆದರೂ ಆದ್ರಾಗಿದ್ರ ನೀವು ನಮ್ಮ ಮಕ್ಳಿಗೆ ಮತ್ತೆ ಆಸ್ತಿ ಏನೂ ಮಾಡೇ ಇಲ್ಲಲ್ರಿ? ಮತ್ತು ಅವ್ರಿಗೆ ಏನಾರು ಬೇಕನ್ನಲ್ಲ, ನಾಳೆ ಅವ್ರಿಗೆ ಹೊರಗೆ ಹಾಕಿದ್ರೆ ಏನೈತೆ ಅವ್ರಿಗೆ? ನೋಡು, ನಾವು ಇಲ್ಲಿರುತ್ತಾನ ಅನ್ನ ಏನು ಕೊಡ್ತಾನೆ ಅದೇ ನಮ್ದು ಆಸ್ತಿ. ಆಸ್ತಿ ಪಾಸ್ತಿ ಅಂತ ಎಲ್ಲರ ದುಡ್ಡು ಹೊಡೆಯೋದು ಅದೆಲ್ಲ ಮಾಡಿದೆ ಅಂದ್ರೆ ನಾನು ಮತ್ತೆ ಕೇಳಂಗಿಲ್ಲ ನೋಡು. ಮತ್ತೆ ಮನೆ ಬಿಟ್ಟು ನಾನು ಹೊರಗೆ ಹಾಕ್ತೀನಿ ನೀನು. ಸರಿ ರೀ, ಇದೊಂದು ವಾರ್ನಿಂಗ್ ಕೊಟ್ಟಿನಿ. ನೆಕ್ಸ್ಟ್ ಟೈಮ್ ಮಾಡಿದ್ರೆ ಮತ್ತೆ ಮನೆ ಬಿಟ್ಟು ಹೊರಗೆ ಹಾಕ್ತೀನಿ. ನೆಕ್ಸ್ಟ್ ಟೈಮ್ ನಿಮಗೆ ಕೇಳಿ ಮಾಡ್ತೀನಿ ನೋಡು. ಏನೋ ಲೆಕ್ಕಪತ್ರ ಹಚ್ಚುವಲ್ಲಿ ತಪ್ಪಾಗೈತಿ. ನೆಕ್ಸ್ಟ್ ಟೈಮ್ ನಿಮ್ಮದು ಐತಲ್ಲ, ಕೋಳಿನ ಕೊಯ್ಬೇಕಾದ್ರೆ ಕೋಳಿನ ಕೇಳಿ ಖಾರ ಹೋಯ್ತಾರಣ್ಣ, ನಿಮ್ಮನ್ನು ಕೇಳಿ ಮಾಡ್ತೀನಿ ನೋಡು. ಎಲ್ಲಿ ಏನು ಮಾಡಬೇಕು, ಹೆಂಗೆ ಅಧಿಕಾರ ತೊಗೋಬೇಕು ಅನ್ನೋದು ನನಗೆ ಗೊತ್ತೈತಿ. ನನ್ನ ಮಕ್ಕಳನ್ನ ಹೆಂಗೆ ನಾನು ಭದ್ರತೆಗೊಳಿಸ್ಬೇಕು ಅನ್ನೋದು ಗೊತ್ತೈತೆ ನನಗೆ. ನಿಮ್ಮ ಹಿಂದೆ ಹೋದ್ನೆ ಅಂದ್ರೆ ಮುಗ್ದ ಹೋತ್ ನನ್ನ ಕತಿ. ಗೌರಿ
ಅಮ್ಮರ ನೀವಿಲ್ಲಿ ಬರ್ರಿ ಕುತ್ಕೋ ಬರ್ರಿ. ಇರ್ಲಿವ ಹೆಂಗದ ನಿಮ್ಮ ತಂಗಿ ಅಂಜಲಿ ಆರಾಮದಿಯವ? ಹ್ಞೂ ರೀ ಅಮ್ಮರ ಆರಾಮದೀನಿ. ಹೆಂಗೆ ಮಾಡ್ಕೊಂಡವ ನೀನಿದು? ಅದು ಅಂತ ಎಲ್ಲ ಅಪಾಯಸ್ತ ಜಾಗದಕ್ಕೆಲ್ಲ ಹೋಗ್ಬಾರ್ದು. ದೂರಿಂದನೇ ನಿಂತು ದೂರಿಂದ ಬರಬೇಕು. ಅದು ಬಟ್ಟೆ ಒಗ್ಯಾಕಂತ ಕರ್ಕೊಂಡು ಹೋಗಿದ್ದೇನೆ ರೀ ಹುಡುಗರನ್ನ. ಇಬ್ರು ಕುಂತ ಆಡಕತ್ತಿದ್ರು. ಅದು ಹೆಂಗೆ ಕಾಲು ಜಾರ್ತು ಏನು ಒಂದು ಗೊತ್ತಾಗ್ಲಿಲ್ಲ ರೀ. ನನಗೂ ಲಕ್ಷ ಹತ್ತಾಗಿರ್ಲಿಲ್ಲ. ನಾನು ಇತ್ತಾಗ ಒಗ್ಯಾನ ಮಾಡೋದ್ರಾಗಿದ್ದೆ, ಹಂಗಾಗಿ ಗೊತ್ತಾಗ್ಲಿಲ್ಲ ನೋಡ್ರಿ ನಂಗೂ. ನೋಡುವ ತಂಗಿಯಾರನ್ನ ಕಣ್ಣಾಗ ಕಣ್ಣಿಟ್ಟು ನೋಡ್ಕೋಬೇಕು, ಹಾಗೆಲ್ಲ ಲಕ್ಷ ತಪ್ಪಗಳು. ಅಮ್ಮರ ನೀವು ಬಂದಿರಿ ಆರಾಮದಿರಿ? ಬಡವ್ರ ಮನೆಗೆ ಭಾಗ್ಯ ಬಂದಂಗೆ ಆಯ್ತು ನೋಡ್ರಿ. ಗೌರಿ ಬರಲಿಲ್ಲ ಯಾಕೋ ಕೆಲಸಕ್ಕೆ, ಹಂಗಾಗಿ ನಾನು ಇವನು ಕೇಳಿದ್ನ್ಯಾ, ಅವ ಏನಂದ ಇಲ್ರಿ ಹಿಂಗಾಗೈತೆ ಅನ್ನ, ಅದಕ್ಕೆ ನಾನು ಬಂದೆ ನೋಡಕ್ಕೆ. ಅಂಜಲಿ ಹಾಲು ತರ್ಲೇನವ ಕುಡಿಯಕಂದಿಟ್ಟ? ಮರ ನಿಮ್ಗೆ ಹಾಲು ಹಾರ್ಲಿಕ್ಸ್ ತರ್ಲೇನು ಚಾಕ್ ತರಲ್ರಿ? ಏನು ಬೇಡ, ನಾನೆಲ್ಲ ಕುಡ್ಕೊಂಡು ಬಂದೀನಿ, ಏನು ಬೇಡ ತೊಗೊಂಡು ಬರ್ತೀನಿ ನಿಂದ್ರೆ ಒಂದಿಟ. ನೋಡ ಗೌರಿ, ಯಾವುದಕ್ಕೂ ಸಂಕೋಚ ಪಡಬೇಡ. ನಿಂಗೆ ಏನು ಬೇಕು ಕೇಳು. ನಿಂಗೆ ಏನಾದರೂ ದುಡ್ಡಿನ ವ್ಯವಸ್ಥೆ ಬೇಕಂದ್ರೆ ಕೇಳು, ಏನಾದರೂ ಅಡಚಣೆ ಇದ್ದರೆ ಕೇಳು. ಹಂಗೆ ಯಾವತ್ತೂ ಸುಮ್ಮ ಕುಂದ್ರಬೇಡ. ನಂಗೆ ಒಂದು ಮಾತು ಹೇಳಿದ್ರೆ ನಾನು ದವಾಖಾನೆ ಕರ್ಕೊಂಡು ಹೋಗಿದ್ನಿಲ್ಲಕ್ಕಿನ್ನ. ಇಲ್ಲ ಮರ ಆಗ ಎದ್ಲ, ಹಂಗಾಗಿ ನಾನು ಏನು ಇದನ್ನು ಮಾಡಲಿಲ್ಲ. ಆರಾಮದಾಳ್ರಿ ಈಗ, ಊಟ ಅದು ಎಲ್ಲ ಮಾಡ್ತಾಳೆ. ಅದ ಹೆಂಗಾತದ ಗೊತ್ತಾಗಲಿಲ್ಲ. ಏನು ಮಾಡಕತ್ತಿದ್ದಮ್ಮ ಬಂಗಾರಿ ನೀನು? ಅಮ್ಮರ ಅಮ್ಮರ ನಾನು ಆ ತಂಗಿ ಆಟ ಆಡ್ತಿದ್ವಾ, ಯಾರೋ ಹಿಂದಿಂದ ದುಗ್ಸಿದಂಗೆ ಆತು ನಮಗೆ. ಅಯ್ಯ ತಂಗಿ ಕೈ ಬಡ್ದಿರ್ಬೇಕಾಳ. ಇರ್ಬೋದ್ರಿ. ತಗೋರಿ ಮರ ಚಾ ಮಾಡೀನಿ. ಏನು ಬೇಡವ, ನಾ ಇಲ್ಲ ಚಹಾ ಕುಡಿಯಂಗಿಲ್ಲ ಬಿಡು. ಹಾಲಾಗ ಮಾಡೀನಿ ತಗೋರಿ. ತಗೋರಿ ಅಮ್ಮರ ತಗೋರಿ. ಸರಿ ಓಕೆ. ಚಹಾ ಚಲೋ ಆಯ್ತು. ತಗೋ ಗೌರಿ ಇದನ್ನು. ಬೇಡ್ರಿ ಅಮ್ಮರ ಬೇಡ. ತಗೋ ಗೌರಿ, ಅಮ್ಮರು ಅಷ್ಟು ಪ್ರೀತಿಯಿಂದ ಕೊಡಕತ್ತಾರ. ತಗೋ ತಗೋ. ಅಲ್ರಿ ಅಮ್ಮರ ಬೇಡ್ರಿ, ಈಗೇನು ನನಗೇನೆ ಅವಶ್ಯಕತೆ ಇಲ್ಲ ದುಡ್ಡಿಂದ. ಈಗ ಅದೆಲ್ಲ ಸಾಲಿಗೆಲ್ಲ ನೀವು ಕೊಡಕತ್ತೀರಿ, ಈಗೇನು ಬೇಡ್ರಿ. ಇರಲಿ, ಅದಕ್ಕೆ ಖರ್ಚಿಗೆ ಅದು ಬರ್ತೈತಿ. ಹುಡುಗಿಗೆ ಏನು ಬೇಕು ಅದು ಕೊಡಿಸು. ಆಮೇಲೆ ಅಡ್ಮಿಷನ್ ಆಗೈತೆ ಅಂತ ನೋಡು, ನಾಳೆಯಿಂದ ಸ್ಕೂಲಿಗೆ ಕಳ್ಸವ್ರು ಇಬ್ಬರು. ಸರಿ ಅಮ್ಮರ. ತಗೋ ಗೌರಿ ತಗೋ, ಇಟ್ಕೋ. ಸರಿ ನವ, ನಾ ಇನ್ನು ಬರ್ತೀನಿ. ಹುಷಾರಿ ಅಮ್ಮರ, ಹೋಗಿ ಬರ್ರಿ. ನಾಳೆಯಿಂದ ಕಳಿಸ್ಕೊಡ್ತೀನಿ ತಗೋರಿ ಆಕಿನ ಇದಕ್ಕೆ ಕೆಲಸಕ್ಕೆ. ಏನು ಬೇಡ, ಇನ್ನೊಂದೆರಡು ದಿನ ಆರಾಮಾಗಿ ಹುಡುಗಿನ ನೋಡ್ಕೊಂಡು ಬರಲಿ. ಆಕಿನೂ ಏನೋ ಹುಡುಗರು ಎಲ್ಲ ಸ್ಕೂಲಿಗೆಲ್ಲ ಹೋಗಲಿ. ಆರಾಮಾಗಿ ಬಾರವ ನೀನು ಒಂದೆರಡು ದಿನ ಬಿಟ್ಟು. ಅಂಜಲಿ ಪೂರ್ತಿಯಾಗಿ ಆರಾಮಾಗವ. ಏನು ಸ್ಕೂಲ್ಗೆ ಹೋಗು, ಅಷ್ಟೆಲ್ಲ ಕಷ್ಟಪಟ್ಟು ಕಲ್ಸಾಕತ್ತಾಳ, ಸ್ಕೂಲ್ಗೆಲ್ಲ ಹೋಗು. ಸರಿ ಅಮ್ಮರ. ಹೋದ್ರಣ ಹೋದ್ರ ಈ ಕೊಡೆಯೋದನ್ನ ದುಡ್ಡು? ಅದು ಅಮ್ಮೋರು ತಂಗಿಗೆ ಕೊಟ್ಟಿದ್ದು. ಇರ್ಲಿ ಕೊಡು ಚಿಕ್ಕಮ್ಮ, ಇರ್ಲಿ ಕೊಡು ಚಿಕ್ಕಮ್ಮ. ತಂಗಿಗೆ ಏನಾದರೂ ಬೇಕಂದ್ರೆ ತೊಗೊಂಡು ಬರ್ತೀನಿ. ಮನೇಲಿ ಎಲ್ಲ ಇದೆ, ಮತ್ತಿನ್ನೇನು ತೊಗೊಂಡು ಬರ್ತೀಯ? ಸುಮ್ ಕುತ್ಕೊಂಡು ಕುಂದರು. ಕೈ ಬಂತು ಬಾಯಿ ಬರಲಿಲ್ಲ.